1 kg ಆಚೆ ಈಚೆ ಆಗಂಗಿಲ್ಲ. ಯಾರು ಗೆಸ್ ಮಾಡ್ತೀರಾ ಅವ್ರಿಗೆ ನನ್ನ ಕಡೆಯಿಂದ ಒಂದು ಭರ್ಜರಿ ಗಿಫ್ಟ್ ಕೊಡ್ತೀನಿ, ಪ್ರಾಮಿಸ್ ಕೊಡ್ತೀನಿ. ನಾನೇ ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮ್ಮನ್ನ. ಕಮೆಂಟ್ ಮಾಡಿ. ಹಾಯ್ ಮಾಡಿ ಅಲ್ಲಿ. ಹಾಯ್ ಆಂಟಿ ಮನೆಗೆ ಇವತ್ತು ಊಟಕ್ಕೆ ಕರೆದಿದ್ದಾರೆ ನನ್ನ. ಹಿಂಗೆ ನೀವೆಲ್ಲ ನನ್ನ ಊಟಕ್ಕೆ ಕರೆದು ಊಟ ಮಾಡಾಕಿ ದಪ್ಪ ಮಾಡೋಣ ಬರ್ತಾ ಇರ್ಬೇಕು, ಅದಕ್ಕೇನೆ ಕರೆದಿರೋದು. ನಾವು ಕರೆದ್ರೆ ಇವ್ರ ಸೊಸೆ ಮಗನ ಕಳಿಸ್ಲಿಲ್ಲ ನಮ್ಮ ಮನೆಗೆ. ಬರ್ಲಿ ಅಂತಾನೆ ಕಳಿಸ್ಲಿಲ್ಲ, ಆಮೇಲೆ ಕಳಿಸ್ತೀನಿ. ಇವತ್ತು ಏನೇನು ಮಾಡಿದ್ದೀರಾ? ಏನೇನ್ ಮಾಡಿದೀನಿ ಎಲ್ಲ ಐಟಮ್ಸ್ ಇಲ್ಲಿ ಇರುತ್ತೆ, ಎಲ್ಲ ನೋಡ್ರವ ನೀನೇನೆ. ಏನೇನ್ ಮಾಡಿದಿ ಎಲ್ಲ ಇಟ್ಟಿರ್ತೀನಿ. ಒಂದ್ ರೌಂಡ್ ಕಬಾಬ್ ತಿಂದಾಯ್ತು, ಸಕ್ಕತ್ತು ಕಬಾಬು. ಮೇ ಬಿ ಮುದ್ದೆ ಮಾಡಿರ್ತಾರೆ ಅಲ್ವಾ ಆಂಟಿ? ಗೆಸ್ ಮಾಡ್ರಿ ನಾನು, ಯಾಕಂದರೆ ಅವ್ರ ಸೊಸೆ ನಮ್ಮೂರ ಪಕ್ಕದವರು. ಸೊ ಹಂಗಾಗಿ ಮೇ ಬಿ ಮುದ್ದೆ ಮಾಡಿರ್ತಾರೆ ಅನ್ನೋ ಒಂದು ಗೆಸ್ ಇದೆ. ಸೊ ಆಲ್ರೆಡಿ ಸ್ವೀಟ್ ಕೊಟ್ಟಿದ್ದಾರೆ. ಕೀರೋ, ನಿಖಿಲ್ ಅವ್ರಿಗೆ ಇಷ್ಟ ಕೀರೋ. ತೊಳಿ ಮೊಟ್ಟೆ ಬೇಡವಾ? ಹೇಗೆ ತಿನ್ನಿ. ಏನಿಷ್ಟ ಆಯಿತು ಜಾಸ್ತಿ? ಕಬಾಬ್ ಆಲ್ರೆಡಿ 1 ರೌಂಡ್ ತಿಂದಾಯಿತು. ನೋಡಿ ಎಷ್ಟು ಐಟಮ್ಸ್ ಇಟ್ಟಿದ್ದಾರೆ. ಫುಲ್ಲು ಐಟಮ್ಸ್ ಹಿಂಗಿಟ್ರೆ ತಿಂದು ತಿಂದು ದಪ್ಪ ಆಗದೆ ಐಸಾ. ಇನ್ನೇನು ಮಾಡೋದು ಹೇಳಿ, ದಪ್ಪ ಆಗದೆ. ಆಲ್ರೆಡಿ 1 ರೌಂಡ್ ದಪ್ಪ ಆಗೋಗಿದ್ದೀನಿ. ಕಾಮನ್ ಈ ಟೈಮಲ್ಲಿ. ಚೆನ್ನಾಯ್ತಂತೆ ಊಟ. ಥ್ಯಾಂಕ್ ಯು. ಗೈಸ್, ನಾವು ಇವಾಗ ಬಂದಿರೋದು ಎಲ್ಲಿ ಗೊತ್ತಾ? ನಮ್ಮ ಭೂಸಮ್ಮ ಇದೆಯಲ್ಲ, ಅಜ್ಜಿ ಇದೆಯಲ್ಲ, ಅವರ ಅಣ್ಣನ ಮಕ್ಕಳ ಮನೆ ಇದು. ಅವ್ರಿಗೆ ಅಣ್ಣನ ಮಕ್ಕಳಲ್ಲ ಕಣೆ, ಅಕ್ಕನ ಮಕ್ಕಳು. ಸಾರಿ, ನಮ್ಮ ಅಜ್ಜಿಯವರ ಅಕ್ಕನ ಮಕ್ಕಳು. ಅದರಲ್ಲಿ ದೊಡ್ಡವರು ಇವರು. ಈ ಮನೆ ಸ್ವಾಮಿ ಅಂಕಲ್ ಅಂತ. ನಾವು ಊಟಕ್ಕೆ ಬಂದಿದ್ದು ಜಯರಾಮ್ ಅಂಕಲ್ ಅವ್ರ ಮನೆಯಲ್ಲಿ. ಸೊ ಇವ್ರ ಮನೆ ಪಕ್ಕನೇ. ಸೊ ಇಲ್ಲಿ ಒಂದು ಪುಟಾಣಿ ಕರು ಹಾಕಿದ್ದೆ ಅಂತೆ ಬೆಳಗ್ಗೆ. ಸೊ ಅದ್ರದ್ದು ಗಿಣ್ ಮಾಡಿದರು ಆಂಟಿ, ಕೊಟ್ಟವ್ರೆ. ಇವರೇನೆ ಅವರ ದೊಡ್ಡ ಸೊಸೆ. ಈ ಫ್ಯಾಮಿಲಿಗೆ ನೀವು ದೊಡ್ಡ ಸೊಸೆ? ದೊಡ್ಡ ಸೊಸೆ. ನಮ್ಮ ಅಜ್ಜಿ ಹೇಳ್ತಾ ಇರ್ತಾರೆ ಯಾವಾಗಲೂ, ನಮ್ಮ ಇಂದ್ರ ದೊಡ್ಡ ಸೊಸೆ, ನಮ್ಮ ಮನೆಗೆ ಸೊಸೆ ಅವಳೇನೆ ಅಂತ. ಎಷ್ಟು ಚೆನ್ನಾಗಿದೆ. ಕೆಂಚು ವಿತ್ ವೈಟು, ಸಕ್ಕತ್ತಾಗೈತೆ. ಬೆಳಗ್ಗೆ ಹಾಕಿರೋದಂತೆ. ಹಾಯ್. ಅಯ್ಯೋ ಎಷ್ಟು ಕ್ಯೂಟ್ ಆಗೈತೆ. ಅದು ಕಾಲೇನೋ ಆಗೈತೆ ಪಾಪ, ನಡುತ್ತೈತೆ. ಆಗೈತೆ ಏನಿಲ್ಲ, ಅದು ಹುಡ್ತಾ ಹಂಗೆ ರಕ್ತನ. ಏನಾಗೈತೆ ಇದು ಕಾಲು? ಟೋಟಲ್ ಎಷ್ಟು ಹಾಲು ಕರೀತಾರೆ ನೋಡಿ. ಅಲ್ಲಿ 5 ಹಸು, 5 ಅಲ್ಲ 6 ಹಸು. ನಿಮ್ಗೆ ಇದು 6 ನಿಮ್ದೇನಾ? 6 ಹಸ. ಇದಕ್ಕೆ ತಿಂಡಿ ಹಾಕ್ತವ್ರಿ. ಈಗ ನಂಗೆ ಇದು ಗೊತ್ತಿತ್ತು, ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ರು. ಇಂಡಿ ಬೂಸ 6 ಜನಕ್ಕೆ 6 ಪಾತ್ರೆ. ನನಗೆ ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ಊರೇ ನೆನಪಾಗ್ತಾಯಿದೆ ಚಿಕ್ಕ ವಯಸ್ಸಲ್ಲಿ. ಇದೆಲ್ಲ ಸಿಟಿ ಸೆಂಟ್ರ್ ಕುಂಬಾರಕೊಪ್ಪಲು ಅಂತಾರಲ್ಲ ಮೈಸೂರಲ್ಲಿ, ಅದು. ಇದು ಟೋಟಲ್ ಇವ್ರದ್ದು ಒಂದು 25 ಗುಂಟೆ ಐತೆ. ಆದರೆ ಇವರು ಆರಾಮಾಗಿ ಹಸು ಸಾಕ್ಕೊಂಡು ಹಳ್ಳಿ ಜೀವನ ಥರನೇ ನಡೆಸ್ತಾ ಇದ್ದಾರೆ. ಇದೆಲ್ಲ ಸೈಟ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ಟು ಗೊತ್ತಾ ಗೈಸ್? ಸೊ ಸಿಟಿ ಮಧ್ಯಾಹ್ನ ಇರೋದಿದು. ಅವ್ರು ಇವಾಗೇನೋ ಡೆಮೊಲೇಷನ್ ಮಾಡಿ ಕಟ್ಟಿಸ್ತೀವಿ ಅಂತ ಇದ್ದಾರೆ. ನೋಡ್ಬೇಕು ಏನು ಮಾಡ್ತಾರೆ ಅಂತ. ಕೋಳಿಗಳು ಎಷ್ಟೈತೆ? ಎಷ್ಟು ವರ್ಷದಿಂದ ಹಸು ಸಾಕ್ತಿದ್ದೀರಾ ನೀವು ಇಲ್ಲಿ? ಅಯ್ಯೋ ಅಲ್ಲ 25 ವರ್ಷದಿಂದ ಸಾಕ್ತಾವೆ ಕಣ. ಭಾಗ ತಾವಿಂದುವೆ ಒಂದಿದ್ದ ತಾವಿಂದುವೆ. ನನ್ನ ಮದುವೆ 45 ವರ್ಷ ಆಯ್ತಲ್ವಾ? 45 ವರ್ಷದಿಂದ ಅವಾಗ ಹಸು ಪರು ಕುರಿ ಆಡು ಎಲ್ಲ ಇದ್ದು. ಆಡು ಕುರಿ ಕಳ್ದ್ಬಿಟ್ಟಿವಿ, ಹಸ್ಗಳು ಕಟ್ಕೊಂಡ್ವಿ. ಅದು ಫಲ ಅಂತೆ. ಅಯ್ಯೋ ಬೀಳ್ಸ್ಬಿಡ್ತು. ಅವಳು ನಂಬು ಕರ್ರು ಕೈತಲ್ಲ, ಅದು ಅವಳು ಜರ್ಸಿ ಅಂತೆ. ಆ ಕಡೆ ಮದ್ದಿದ್ದು ಅದು ವೈಟ್ ಬಕೆಟು, ಅದು ಫಲ ಅಂತೆ. ಅದು ಫಲ. ಇವಾಗ ಹಸು ಕರು ಹಾಕಿರೋದು ಇದು. ಚೆನ್ನಾಗಿದ್ದಾವೆ ಹಸುಗಳು. ಬಿಳಿ ಹಸ ಯಾವುದು ಇಲ್ಲ ಅಲ್ಲ ಇಲ್ಲಿ, ಬರೀ ಕೆಂಚು ಮತ್ತು ಕೆಂದ ಮತ್ತು ಕರಿ. ನಿಮ್ಮ ಹೆಸರು ಗೊತ್ತಾಯ್ತಲ್ಲೇ, ವಿಷ್ಣು ಹೆಸರು ಗೊತ್ತಾಗಿಲ್ಲ. ಇದು ಯಾವ ಗುಡದ ಸೀರೆಗಳನ್ನೆಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಸೀರೆಗಳ ಸಂಭ್ರಮ.
ಈಗ ಆಗುತ್ತೆ, ಈಗ ದಪ್ಪ ಆಗಿದ್ದೀನಲ್ಲ. ಸೊ ಗೈಸ್, ಇವಾಗ ನಾವು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ನಾನು ಇವತ್ತು ಮಾರ್ನಿಂಗ್ ಅಲ್ಲ, ನೆನ್ನೆನೇ ಅಂತ ಈ ಥಾಟ್ ಬಂತು ನನಗೆ. ಏನಂತಂದರೆ ನಮ್ಮದು ನಿಧು ವಸ್ತ್ರದಲ್ಲಿ ಯಾರು ಹೈಯೆಸ್ಟ್ ಪೇ ಮಾಡಿಬಿಟ್ಟು ಶಾಪ್ ಮಾಡಿದ್ದಾರೆ ನಮ್ಮ ಕಸ್ಟಮರ್ಸು, ಸೊ ಅವ್ರದ್ದು ಒಂದಿಷ್ಟು ಲಿಸ್ಟ್ ತೊಗೊಂಡು ಅವ್ರಿಗೆ ಇನ್ ರಿಟರ್ನ್ ಗಿಫ್ಟ್ ಇಲ್ಲ ಟೋಕನ್ ಆಫ್ ಲವ್ ಥರ ಏನಾದರೂ ನನ್ನ ಕೈಲಾದಷ್ಟು ಅವ್ರಿಗೆ ಇಷ್ಟ ಆಗೋ ಅಂಥದ್ದನ್ನು ಅವ್ರಿಗೆ ಕಳಿಸ್ಕೊಡೋಣ ಅವ್ರ ಅಡ್ರೆಸ್ಸಿಗೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಅದ್ರದ್ದು ಪ್ರಾಸೆಸಿಂಗಲ್ಲಿ ನಡೀತಾ ಇದೆ. ಅಬಿಗೂ ಹೇಳಿದ್ದೀನಿ. ಸೊ ವೆಬ್ಸೈಟಲ್ಲೆಲ್ಲ ನೀಟಾಗಿ ತೆಗೆದು ನೋಡಿ ಯಾರು ಹೈಯೆಸ್ಟ್ ತೊಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಯಾಕಂತಂದರೆ ನಮ್ಮ ನಿಧು ವಸ್ತ್ರದಲ್ಲಿ ಆಲ್ಮೋಸ್ಟ್ ಅಪ್ ಟು 30,000 40,000ವರೆಗೂ ಒಂದೇ ಕಸ್ಟಮರು ಶಾಪ್ ಮಾಡಿದ್ದಾರೆ. ಅಂದರೆ ಒಂದೇ ಅಂದರೆ ಅವ್ರು ಒಬ್ಬರೇ, ಅದೇ ಥರ ಸುಮಾರು ಜನ ಇದ್ದಾರೆ. ಅದರಲ್ಲಿ ನಾವು ಅಟ್ಲೀಸ್ಟ್ ತೊಗೊಂಡ್ರು ಮಿನಿಮಮ್ ಅಂದ್ರೂ 10 ಪೀಪಲ್ ಸಿಗ್ತಾರೆ. ಸೊ ನೋಡೋಣ ಎಷ್ಟು ಜನ ಸಿಗ್ತಾರೆ, ಅವ್ರಿಗೇನು ಗಿಫ್ಟ್ ಕೊಡ್ಬೋದು, ಅದ್ರದ್ದೊಂದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ಅವ್ರಿಗೆಲ್ಲ ಕಂಫರ್ಟಬಲ್ ಇದ್ದರೆ ಅವ್ರದ್ದು ಹೆಸ್ರು ಹೇಳಿ ಅವ್ರದ್ದು ಫೋಟೋನೂ ಹಾಕ್ತೀನಿ. ಅದನ್ನು ಇನ್ನೊಂದು ನೆಕ್ಸ್ಟ್ ಬ್ಲಾಗ್ ಮಾಡೋಣ ಅಂತ. ಬಿಕಾಸ್ ಇವತ್ತಿಂದ ಪ್ರಾಸೆಸ್ ಸ್ಟಾರ್ಟ್ ಆಗಿದೆ. ಸೊ ನೀಟಾಗಿ ಮಾಡಬೇಕು ಅಂತ ಅಷ್ಟೇ. ಇದು ಒಂದು ಥಾಟ್ ನನ್ನ ಮೈಂಡಿಗೆ ಬಂತು. ಸೊ ಯಾರೆಲ್ಲ ನಮ್ಮ ನಿಧು ವಸ್ತ್ರದಲ್ಲಿ ಶಾಪ್ ಮಾಡಿ ನಮಗೆ ಫ್ರಮ್ ದ ಡೇ ಒನ್ನಿಂದ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವಾಗ ಆಲ್ಮೋಸ್ಟ್ ಟೈಮು 4:30 ಆಯಿತು. ಬೆಳಗ್ಗೆಯಿಂದ ಮೋಡನೇ ಇತ್ತು. ಸ್ವಲ್ಪ ಈಗ ಬಿಸಿಲು ಬಂದಿದೆ. ಮಲೇಷ್ಯಾದಿಂದ ತಂದಿದ್ದ ಬಟ್ಟೆಗಳು ಯಾವುದು ವಾಷಿಂಗ್ ಮಿಷಿನ್ಗೆ ಹಾಕಿರಲಿಲ್ಲ. ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕೋದು, ಮನೆ ಒಳಗಡೆನೇ ಒಣಗಾಕೋದು. ಯಾಕಂದರೆ ಮಳೆ, ಪ್ರತಿದಿನ ಮಳೆ ಎಲ್ಲ ಕಡೆನೂ. ಸೊ ಹಂಗಾಗಿ ಸೊ ಇವಾಗ ನೋಡಬೇಕು ನೆಕ್ಸ್ಟಿನ ದಿನಚರಿ ಏನೇನಿದೆ ಅದೆಲ್ಲ ಮುಗಿಸ್ಕೊಳ್ಬೇಕು. ಯಪ್ಪ ಗೈಸ್, ಹಿಂಗೆ ತಿಂತಾಯಿದ್ರೆ ಹೆಂಗೆ ಅಂದರೆ ಪಾಪ ನಮಗೋಸ್ಕರ ಮಾಡಿರ್ತಾರೆ, ಈ ಕಡೆ ಬಿಡೋಕ್ಕೂ ಆಗೋದಿಲ್ಲ. ಎಲ್ಲರ ಮನೆಯಲ್ಲೂ ತಿನ್ನಲೇಬೇಕು. ಸೊ ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ನಾನಂತೂ ನೋಡ್ಕೊಂಡು ಸ್ವಲ್ಪನೇ ತಿಂತಾಯಿದ್ದೀನಿ. ಕಮ್ಮಿಯಾರ್ ವಾಟ್ ಆರ್ ಯು ಡೂಯಿಂಗ್? ಹೆಂಗೆ ಇಂಗ್ಲೀಷ್ ಬರುತ್ತೆ ಮಗ. ನಮ್ಗೆ ವಾಟ್ ಆರ್ ಯು ಡೂಯಿಂಗ್ ಅಂತಂದರೆ ಗುಂಡೆ ಚಂಪುಗೆ ಅಕ್ಕಿ ಅನ್ನ ಇಡ್ತಾಯಿದ್ದೀನಿ ಅಂತ. ಬನ್ನಿಲಿ ಹಾಯ್ ಕರೋ. ಇವಾಗ ಏನಂದರೆ ನೀವು ನನ್ನ ಹತ್ರ ಒಂದು ಬಯಕೆ ಆಸೆ ಹೇಳ್ಕೊಂಡಿದ್ದೀರಲ್ವಾ? ಏನು ಅವತ್ತು ಕೇಳಿದ್ನಲ್ಲ ಅಲ್ಲೂ. ಗೈಸ್, ಇವಾಗ ನಾನು ಮಂಗಳಮ್ಮಂಗೆ ಹಲ್ಸೆಟ್ ಹಾಕ್ಸ್ಕೊಡ್ತೀನಿ ಗೈಸ್. ನಾನು ಕೇಳಿದೆ ಏನು ಬೇಕು ನಿಮಗೆ, ಏನಾದರೂ ಒಂದು ವಿಶ್ ಇದ್ದರೆ ಹೇಳಿ ಮಂಗಳಮ್ಮ ನಿಮಗೆ ಜೀವನದಲ್ಲಿ, ಅದನ್ನು ನಾನು ಪೂರೈಸ್ಕೊಡ್ತೀನಿ ಅಂತ ಸುಮ್ಮನೆ ಫನ್ನಿಯಾಗವತ್ತು ಮಾತಾಡ್ಬೇಕಾದ್ರೆ ಕೇಳಿದೆ. ಅವಾಗ ನಾನು ತಮಾಷೆ ಕೇಳಿದೆ ಹಲ್ಸೆಟ್ ಹಾಕ್ಸ್ಕೊಡ್ಲಾ ಅಂತ ಅಂದ್ಬಿಟ್ಟು. ಅದಕ್ಕೆ ಅವರು ಹ್ಞೂ ಆಯಿತು ಹಲ್ಸೆಟ್ಟೆ ಹಾಕ್ಸ್ಕೊಡಿ ಅಂತ ಅಂದರು. ಹಲ್ಸೆಟ್ ಹಾಕ್ಸ್ಕೊಡ್ಲಾ, ಇಲ್ಲ ನಿಮ್ಗೆ ಏನಾದ್ರು ತಗೊಡ್ಲಾ, ಇಲ್ಲ ಎಲ್ಲರೂ ಕರ್ಕೊಂಡು ಹೋಗ್ಲಾ, ಇಲ್ಲ ಏನಾದ್ರು ತಿನ್ನಬೇಕಾ, ಇಲ್ಲೆಲ್ಲ ಏನಾದ್ರು ಮಾಡಬೇಕಾ, ಬಂಗಿ ಜಂಪಿಂಗ್ ಮಾಡಬೇಕಾ, ಏನು ಬೇಡವಾ? ಇದು ಬೇಡವಾ? ಆಯಿತು ಮಂಗಳಮ್ಮ, ಅತಿ ಶೀಘ್ರದಲ್ಲಿ. ಓಕೆನಾ? ಸೊ ಗೈಸ್, ಇವಾಗ ನನ್ನ ಹಸ್ಬೆಂಡ್ ಏನಂತ ಅಂದರೆ, ನನಗೆ 6 ತಿಂಗಳು ತುಂಬಿದಾಗಿಂದನೂ ನಂದು ವೆಯ್ಟ್ ಚೆಕ್ ಮಾಡಿಲ್ಲ. ಆದರೆ ಅವರು ನನಗೆ ಫೋರ್ಸ್ಫುಲಿ ವೆಯ್ಟ್ ಚೆಕ್ ಮಾಡು, ಎಷ್ಟಿದೆ ನೋಡು 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 ಅಂತಾರೆ. ನಾನು ಹಾಸ್ಪಿಟಲ್ ವಿಸಿಟ್ಗೆ ಹೋದಾಗ ಮಾತ್ರ ನಾನು ವೆಯ್ಟ್ ಚೆಕ್ ಮಾಡೋದು. ನನ್ನ ಮನೇಲೆಲ್ಲ ವೆಯ್ಟ್ ಚೆಕ್ ಮಾಡೋದು ಫಸ್ಟ್ ಮಾಡ್ತಿದ್ದೆ ಇನಿಷಿಯಲ್ ಡೇಸಲ್ಲಿ. ಇವಾಗ 5th ಮಂತ್ ತುಂಬಿದ್ಮೇಲೆ ನಾನು ಮಾಡಲ್ಲ. ಯಾಕಂದರೆ ನನಗೆ ಅದೇನಾದ್ರು ಮೈಂಡಿಗೆ ಬಂದುಬಿಟ್ರೆ ದಪ್ಪ ಆಗ್ಬಿಡ್ತಾ ಇದ್ದೀನಿ ಅಂತ, ಏನು ತಿನ್ನೋಕ್ಕೂ ಮನಸ್ಸಾಗಲ್ಲ ಅಂದ್ಬಿಟ್ಟು ನಾನು ವೆಯ್ಟ್ ಚೆಕ್ ಮಾಡಲ್ಲ. ನನ್ನ ಗಂಡ ಇವಾಗ ಚಾಲೆಂಜ್ ಹಾಕವ್ರೆ, ಏನಂತ, ನೀನು 69-70 kg ಆಗಿರ್ತೀಯಾ, ಬೇಕಾದ್ರೆ ನೋಡು ಅಂತ ಅಲ್ವಾ? ಹಾಂ, ಮಾತಾಡಿ. ಹೌದು. ಸೊ ಚೆಕ್ ಮಾಡ್ತೀನಿ ನಾನು, ನೀವು ಕರೆಕ್ಟಾಗಿ ಗೆಸ್ ಮಾಡಿ ಗೈಸ್, ನೋಡೋಣ ನಾನು ಎಷ್ಟು kg ವೆಯ್ಟ್ ಗೇನ್ ಆಗಿರ್ತೀನಿ ಅಂತ. ನಾನು ಏನೋ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ನಾನು 52 kg ಇದ್ದೆ. ಇವಾಗ ಕರೆಂಟ್ಲಿ ನಾನು ಇವಾಗ 7th ಮಂತ್ ರನ್ನಿಂಗಲ್ಲಿದ್ದೀನಿ. ನಾನು ಸ್ವಲ್ಪ ಶಾರ್ಟ್ ಇರೋದ್ರಿಂದ ಚಬ್ಬಿಯಾಗಿ ಕಾಣ್ತೀನಿ, ಬಟ್ ನಾನು ಅಷ್ಟು ವೆಯ್ಟ್ ಗೇನ್ ಆಗಿಲ್ಲ. ಎಷ್ಟಾಗಿರ್ಬೋದು ಅಂತ ಕರೆಕ್ಟಾಗಿ ಯಾರು ಗೆಸ್ ಮಾಡ್ತಾರೆ, 1 kg ಆಚೆ ಈಚೆ ಆಗಂಗಿಲ್ಲ, ಯಾರು ಗೆಸ್ ಮಾಡ್ತೀರಾ ಅವ್ರಿಗೆ ನನ್ನ ಕಡೆಯಿಂದ ಒಂದು ಭರ್ಜರಿ ಗಿಫ್ಟ್ ಕೊಡ್ತೀನಿ, ಪ್ರಾಮಿಸ್ ಕೊಡ್ತೀನಿ. ನಾನೇ ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮ್ಮನ್ನ, ಕಮೆಂಟ್ ಮಾಡಿ. ಗ್ರಾಮು ಕರೆಕ್ಟಾಗಿರ್ಬೇಕು ಅದು. ಗ್ರಾಮ್ ಏನು ಬೇಡ, ಇವಾಗ ನಾನು ಚೆಕ್ ಮಾಡ್ತೀನಿ. ನೀವು ಬರಬೇಡಿ, ನೀವು ನೋಡೋಂಗಿಲ್ಲ, ನನಗೆ ರೇಗಿಸ್ತಾರೆ ಗೈಸ್ ಇವರು. ನೀವು ಬರಬೇಡಿ, ಇರಿ. ಅಲ್ಲೇ ಇದ್ರೆ ಸ್ವಲ್ಪ ಜಾಸ್ತಿನೇ ತೋರಿಸುತ್ತಲ್ವ ರೀ? ಇಲ್ಲ ಇಲ್ಲ. ಓಕೆ
ಲೆಟ್ಸ್ ಚೆಕ್. ಯೂಶ್ವಲಿ ನಾರ್ಮಲಾಗಿ ವೆಯ್ಟ್ ಗೇನ್ ಆಗಬೇಕಾಗಿರೋದು ಪ್ರೆಗ್ನೆನ್ಸಿಯಲ್ಲಿ 10 to 15 kgs ಅಂತ ಹೇಳ್ತಾರೆ. ಬಟ್ ನಾನು ನೋಡಿರೋದ್ರಲ್ಲಿ ನನ್ನ ಫ್ರೆಂಡ್ ಒಬ್ಬಳು 45 ಇದ್ದೋಳು 75 ಆಗಿದ್ಲು. ಆಮೇಲೆ ಪೂಜಾನೂ ಅಷ್ಟೇ ಆಲ್ಮೋಸ್ಟ್ 25 to 30 kgs ಗೇನ್ ಆಗಿದ್ಲು. ಸೊ ನಾನು ಎಷ್ಟಾಗಿದ್ದೀನಿ ಅಂದರೆ ಅಷ್ಟೇ ಇದ್ದೀನಿ. ಹೌದಾ? ಹಾಂ, ಓಕೆ ಗೈಸ್, ಇವಾಗ ನಾನು ನೋಡ್ಕೊಂಡಿದ್ದೀನಿ. ಬೇಕಾದ್ರೆ ಒಂದು ಪ್ರೂಫ್ಗೆ ಕೊಡಿ, ಒಂದು ಫೋಟೋ ತೆಗ್ಕೊತೀನಿ. ಆಮೇಲೆ ನೀವು ಸುಳ್ಳು ಹೇಳ್ರಿ ಅಂತ ಅಂದ್ಬಿಟ್ರೆ ನೀವು ನೋಡಿ, ನೀವು ಮುಂದೆನೇ ಒಂದು ಫೋಟೋ ತೆಗೆದ್ಬಿಟ್ಟು ನೆಕ್ಸ್ಟು ಅನೌನ್ಸ್ ಮಾಡುವಾಗ ವಿನ್ನರ್ನ ವಾಯ್ದು ಬರ್ತಾಯಿಲ್ಲ ಅದ್ರ ಜೊತೆ ಫೋಟೋ ಹಾಕ್ಬಿಟ್ಟು ಹಾಂ ಅನೌನ್ಸ್ ಮಾಡ್ತೀನಿ. ತಳ್ಳಿ. ಓಕೆ, ಅಷ್ಟೇ ಗೈಸ್. ನಾನು ಫೋನ್ ತೊಗೊಂಬ ನಿಮಗೆ ಬಾಗುಂಡ ವಾಕು ಬರಲ್ವಾ? ಹೆಂಗೆ ಬರ್ತಾನೆ ಕಳ್ಳಿನ ಥರ. ಸೊ ಇವಾಗ ಪ್ರತಿದಿನ ಮಾರ್ನಿಂಗ್ ಈವ್ನಿಂಗ್ 2 ಸಲ ಗುಂಡ ಚಂಪುನ ವಾಕಿಗೆ ಕರ್ಕೊಂಡು ಹೋಗ್ತೀವಿ. ಸಮ್ ಡೇಸ್ ನಾನು ಹೋಗ್ತೀನಿ, ವಾಕ್ ಮಾಡ್ದಂಗೆ ಆಗುತ್ತೆ ಅಂತ. ಬಾರೋ ಒಂದು ಬಿಸ್ಕೆಟ್ ನೋಡ್ತಾ ನಿಂತವನೇ. ಓಕೆ ಗೈಸ್, ಹಾಗೇನೆ ಒಬ್ರಿಗೆ ಮಾತ್ರ ಯಾರು ಕರೆಕ್ಟಾಗಿ ಗೆಸ್ ಮಾಡಿರ್ತಾರೆ ಅವ್ರೊಬ್ರಿಗೆ ಮಾತ್ರ, ಆಮೇಲೆ ಎಲ್ಲರೂ ಟೇಸ್ಟ್ ಮಾಡೋರ್ಗೆ ಫಸ್ಟ್ ಮಾಡಿ ಕರೆಕ್ಟಾಗಿ ಯಾರು ಮಾಡಿರ್ತೀರಾ ಅಲ್ಲಿ ಟೈಮಿಂಗ್ಸ್ ಗೊತ್ತಾಗುತ್ತಲ್ಲ, ಎಷ್ಟು ಸೆಕೆಂಡು ಎಷ್ಟು ಅವರ್ ಮುಂಚೆ ಮಾಡಿರ್ತೀರಾ ಅಂತ. ಸೊ ಅದ್ರ ಬೇಸಿಸ್ ಮೇಲೆ ನಾನು ಸೆಲೆಕ್ಟ್ ಮಾಡಿ ನಿಮಗೊಂದು ಬಹುಮಾನವನ್ನು ಕೊಡುತ್ತೇನೆ. ಎಲ್ಲರೂ ಮಾಡ್ತಾರಲ್ಲ ಗೈಸ್, ಗುಂಡ ಚಂಪು ಅಂತ ಕರಿತೀನಿ. ಯಾರು ನನ್ನ ಹತ್ರ ಫಸ್ಟ್ ಕೋಡ್ ಬರ್ತಾರೆ ನೋಡೋಣ. ನನ್ನ ಪ್ರಕಾರ ಗುಂಡ ಬರ್ತಾನೆ ಅಂತ. ನಿನ್ನಾದ್ರೂ ಕೊಡೋಗ್ದೆ ಯಾರಿಗಾರ ಕಚ್ಚಾಕ್ ಹೋಗ್ಬಿಟ್ರು ಇವನು. ಹೋಯ್ತೆ ಬೇಡ ಬಿಡಿ. ಅಯ್ಯೋ ಅಲ್ಲಿ ಮಗು ಬೇರೆ ಆಚೆ ಬಂತು. ಏನು ಮಾಡ್ತಾರೆ ಗೊತ್ತಾ, ನೋಡಿ ನೋಡಿ ಹಿಂಗೆ ಹಿಂಗೆ. ನನಗಂತೂ ಹಿಡಿಯೋಕ್ಕಾಗಲ್ಲ, ಇಬ್ರು ಅವರೇ ಹಿಡ್ಕೋಬೇಕು. ನಡೀರಿ ಅಲ್ಲಿ ಪಾರ್ಕ್ ಹತ್ರ ಮಾಡೋಣ. ಸೊ ಇವಾಗ ನನಗೆ ಎಲ್ಲ ಪ್ಯಾಕ್ಡ್ ಕೆಲಸಗಳು ಸ್ಟಾರ್ಟ್ ಆಗಿಬಿಡುತ್ತೆ ಗೈಸ್. ಇನ್ನೇನು ಫಸ್ಟ್ ಕೆಲಸ ಇವಾಗ ಅದೇ ಡೇಟ್ ಅಂದ್ಕೊಂಡಿದ್ದೀವಿ, ಇನ್ನೂ ಚೌಟ್ರಿ ಎಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಸೊ ಅದಾದಮೇಲೆ ತುಂಬ ಜನ ಕೇಳ್ತಾಯಿದ್ರಿ ಹಾಸ್ಪಿಟಲ್ ಫೈನಲೈಸ್ ಮಾಡಿದ್ರ ಅಂತ. ಅದು ಇನ್ನೂ ಮಾಡಿಲ್ಲ, ಯಾಕೆಂತಂದರೆ ಎಲ್ಲನೂ ವಿಸಿಟ್ ಮಾಡೋಣ ನೋಡೋಣ ಅಂತ. ಇಲ್ಲಿ ಮೈಸೂರಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಅಲ್ಲೂ ಒಂದು ಸಲ ನೋಡೋಣ ಅಂತ. ಸೊ ಯಾವ್ದು ನಮ್ಗೆ ಓಕೆ ಆಗುತ್ತೆ ಅಲ್ಲಿ ಫೈನಲೈಸ್ ಮಾಡ್ತೀವಿ. ಆ್ಯಂಡ್ ಸಾಕಷ್ಟು ಕೆಲಸಗಳು ಸ್ಟಾರ್ಟ್ ಆಗೋವಂಥದ್ದಿದೆ. ಆ್ಯಂಡ್ ಆಲ್ಸೋ ನಾನು ಲಾಸ್ಟ್ ವ್ಲಾಗು ಸೀಮಂತ ಡೇಟ್ ಫಿಕ್ಸ್ ಆಯಿತು ಅಂತ ಹಾಕಿದಾಗ ಸುಮಾರು ಜನ, ಅಂದರೆ ಮೆಹಂದಿಯವರಾಗಿರ್ಬೋದು, ಇಲ್ಲ ಅಂತ ಅಂದರೆ ಡಿಸೈನರ್ ವೇರ್ಸ್ಗಳಾಗಿರ್ಬೋದು, ಸಾಕಷ್ಟು ಜನ ಫೋನ್ ಮಾಡಿದ್ದೀರಾ. ಆ್ಯಂಡ್ ಆಲ್ಸೋ ನನ್ನ ರಿಲೇಟಿವ್ಸ್ ಎಲ್ಲರೂ ಕೂಡ ಕಂಗ್ರ್ಯಾಚುಲೇಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಇವಾಗಿಂದ ಕೆಲಸಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ನಮ್ಮ ಮನೆ ಹತ್ರ 3 ಮನೆ ಕಟ್ತಾಯಿದ್ದಾರೆ ಗೈಸ್, ಅಕ್ಕಪಕ್ಕನೇ. ಎಲ್ಲಿ ನೋಡಿದ್ರು ಜಲ್ಲಿ, ಕಲ್ಲು, ಮಳ್ಳು, ಇಟ್ಟಿಗೆ ಹೀಗೆ ಆಗ್ಬಿಟ್ಟಿದೆ. ಸೊ ನಾವು ರೆಗ್ಯುಲರಾಗಿ ಕರ್ಕೊಂಬರೋದು ಈ ಪಾರ್ಕಿಗೆ. ಇಲ್ಲೊಂದು ಪಾರ್ಕ್ ಇದೆ, ಇಲ್ಲೊಂದು ಪಾರ್ಕ್ ಇದೆ, ಅಲ್ಲೊಂದು ಪಾರ್ಕ್ ಇದೆ. ಹೌದಾ? ಹೌದು, ಅಂದರೆ ಈ ಥರ ಇರೋದ್ರ ಕಡೆ ಮನೆ ಕಟ್ಟಲ್ಲ, ಅದೇನೋ ರೇಡಿಯೇಷನ್ಸಿಂದ ಹಾಂ ತಲೆನೋವು ಬರುತ್ತಂತ ಅದರಿಂದ ಜಾಸ್ತಿ. ನೋಡಿ ಜಾರಬಂಡಿ ಎಲ್ಲ ಐತೆ, ತುಂಬ ಹಳೇದಾಗ್ಬಿಟ್ಟೈತೆ. ಇವಾಗ ಬಿಡ್ತೀರಾ? ಹಾಂ ಬಿಡ್ತೀರಾ? ಹಾಂ ಈ ಕಡೆ ತಿರ್ಗಿಸಿ ನಿಲ್ಲಿಸಿ. ಬರ್ರ ಬೂಪ್ರ ಅವನ ಕರಿ. ಗುಂಡ ಚಂಪು ಬಾ 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 ಬಂದ್ರ. ಗುಂಡ ಚಂಪು ಬೇಗ ಬಾ ಬೇಗ ಬಾ 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 ಬಾ. ತಗೋ 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 ಗಾಯ್ಸ್. 3 ಕಾಸಿಗೆ ಮರ್ಯಾದೆ ಕೊಡ್ತಾ ಇಲ್ಲ ನನಗೆ ನೋಡಿ ಗೈಸ್. ಚಂಪು ಬಾ ಚಂಪು. ಗುಂಡ ಗುಂಡಿ ಗುಂಡ ಬಾಯ್ಲಿ. ನೋಡಿ ಗಾಯ್ಸ್, ರೆಸ್ಪೆಕ್ಟೇ ಇಲ್ಲ. ಫ್ಲಾಪ್ ಶೋ. ಅದೇನಾದ್ರು ಜೋಶಲ್ಲಿ ಇದ್ದಿದ್ರೆ ಇಬ್ಬರು ಓಡ್ ಬಂದಿರೋರು, ಈಗ ಅವ್ರದ್ದೇ ಲೋಕದಲ್ಲ ಅವರೇ. ಬೇಡ ಬೇಡ ಬೇಡ. ನಮ್ಮ ಮಗು ಆದ್ಮೇಲೆ ಕರ್ಕೊಂಬರಕ್ಕೆ ಚೆನ್ನಾಗೈತೆ ಅಲ್ಲಿ ಜಾರಬಂಡಿ. ಬಟ್ ಜೂಗುನಲ್ಲೇ ಎಲ್ಲ ಇದರ ಜಾರಕ್ಸಿದ್ರೆ ಅಷ್ಟೇ ಕತೆ, ಎಲ್ಲ ಚುಚ್ಕೊಂಡ್ಬಿಡುತ್ತೆ ಅಷ್ಟೇ.
ಎಲ್ಲ ತಗೋಗೈತೆ. ಇದೊಂದು ಚೆನ್ನಾಗೈತೆ. ಇದು ಎಲ್ಲ ಸೀಟೆಲ್ಲ ಮುರಿದಾಕವ್ರೆ. ಅದು ಅಷ್ಟು ಎಷ್ಟೊಂದು ಹಾಂ ಈಗ ನೋಡಿ ಅಟ್ಯಾಕ್ ಮಾಡ್ತಾನೆ ಅವನೀಗ. ಕೆಂಪು ಗುಂಡುಲ್ಗೆ ವೆಯ್ಟ್ 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 ಕನ್ನಡ ಹೆಂಗೆ ಆಟ ಅವ್ರದ್ದು ಆಟ. ಓಕೆ ಗೈಸ್, ನಾನಿವಾಗ ಚಪಾತಿ ಹಿಟ್ಟನ್ನು ಕಲಸಿಡ್ತಾ ಇದ್ದೀನಿ. ಟೈಮು 7 ಗಂಟೆ ರಾತ್ರಿ ಊಟಕ್ಕೆ. ನನಗೆ ದಿನದಲ್ಲಿ ಒಂದ್ಸಲಿನಾದ್ರು ಚಪಾತಿ ತಿಂತೀನಿ ನಾನು, 1 ಟೈಮ್ ಆದ್ರೂ. 3 ಟೈಮು ಅನ್ನ ತಿನ್ನೋಕ್ಕಾಗಲ್ಲ. 1 ಟೈಮ್ ಮುದ್ದೆ, 1 ಟೈಮ್ ಅನ್ನ, 1 ಟೈಮ್ ಚಪಾತಿ, ಈ ಥರ ತಿಂತೀನಿ. ರೆಗ್ಯುಲರಾಗಿ ರೈಸೇ ತಿನ್ನಲ್ಲ. ಸೊ ಇವಾಗ ಇದು ಏನು ಇದಾಗಲಿ ಅಂದ್ಬಿಟ್ಟು ಇವಾಗಲೇ ಕಲಿಸಿರ್ತಾ ಇದ್ದೀನಿ. ಇದ್ರ ಜೊತೆಗೆ ಪನ್ನೀರ್ ಕರಿ ಏನಾದರೂ ಮಾಡೋಣ ಅಂತ. ಸೊ ಲೆಟ್ಸ್ ಸಿ ಹೆಂಗೆ ಬರುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್. ಚೆಕ್ ಕೇರ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್.